ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಒಂಥರ ನನಗೆ ಬ್ಯಾಡ್ ಡೇ ಆಫ್ ಮೈ ಲೈಫ್ ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಅಮ್ಮಂಗೆ ಆಪ್ರೇಷನ್ ಆಗತ್ತೆ ಅಂತ, ಬಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಾನು ನಮ್ಮ ಅಮ್ಮನ ಹಾಸ್ಪಿಟಲ್ಗೆ ಸಂಜೆ ಅಷ್ಟರಲ್ಲಿ ಕರ್ಕೊಂಬನ್ನಿ ಅಂತ ಹೇಳಿ ನಾನು ಕೂಡ ಶಾಪಿಗೆ ಹೋಗಿದ್ದೆ. ಯೂಶ್ವಲಿ ನಾವು ಹಾಗೆ ಮಾಡ್ತಾಯಿದ್ದಿತ್ತು. ಅಮ್ಮ ಅವರ ಹಾಸ್ಪಿಟ್ಲಿಗೆ ಬರೋ ಟೈಮ್ಗೆ ನಾನು ಶಾಪಿಂದ ಹಾಸ್ಪಿಟ್ಲಿಗೆ ಬರ್ತಾಯಿದ್ದೆ, ಆ ಥರ ಆಗ್ತಿತ್ತು. ಬಟ್ ಇವತ್ತು ಹಾಗೆ ಹೋದ್ವಿ. ಬಟ್ ಅಮ್ಮಂಗೆ MRI ಮತ್ತು ಡಾಪ್ಲರ್ 2 ಮಾಡಿಸ್ಕೊಂಬರೋಕ್ಕೆ ಹೇಳಿದ್ರು. ಬಿಕಾಸ್ ಅಮ್ಮಂಗೆ ಹೆವಿ ಮೊಣಕಾಲಿಂದ ಸೊಂಟದವರೆಗೂ ತುಂಬ ನೋವಿತ್ತು. ಸೊ ಹಾಗಾಗಿ ಬರೆದ್ಬಿಟ್ಟು ಕೊಟ್ಟರು. ಬಟ್ ನನಗೆ MRIಯೋ ಸ್ಕ್ಯಾನಿಂಗೋ, ನಾನು ಪ್ರೆಗ್ನೆನ್ಸಿಲಿದ್ದಾಗ ಅದು ಒಂದು ಎಕ್ಸ್ಪೀರಿಯೆನ್ಸ್ ಬಿಟ್ಟು ಇನ್ಯಾರಿಗೂ ಈ ಥರ ಮಾಡಿಸಿ ರೂಢಿ ಇಲ್ಲ, ಅಥವಾ ನೋಡಿ ಕೂಡ ರೂಢಿ ಇಲ್ಲ. ಒಂಥರ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು, ಏನು ಮಾಡಬೇಕು ಅಂತ ಗೊತ್ತಾಗದೆ ವ್ಲಾಗ್ ಮಾಡ್ಕೊಂಡು ಕೂತಿದ್ದೆ ಅಷ್ಟೇ. ಸೊ ಇಲ್ಲಿ ಚಂದ್ರು ಡಯಾಗ್ನೋಸ್ಟಿಕ್ ಸೆಂಟರ್ ರಾಮನಗರಕ್ಕೆ ಬರ್ಕೊಟ್ರು. ಸೊ ನಾವು ಅಲ್ಲಿಗೆ ಹೋದ್ವಿ. ಸ್ಟಾರ್ಟಿಂಗ್ ಡಾಪ್ಲರ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಡಾಪ್ಲರ್ಗೆ ಡಾಕ್ಟರ್ 5:30ಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮ ಅಮ್ಮನ ಕರ್ಕೊಂಡು ರಾಮನಗರಕ್ಕೆ ಬಂದ್ವಿ. ರಾಮನಗರದಲ್ಲೂ ಅಷ್ಟೇ ಒಬ್ಬರಿಗೆ 40 ಮಿನಿಟ್ಸ್ ತಗೋತಾರೆ. ಆಲ್ರೆಡಿ ನಾವು ಹೋಗೋಕ್ಕೆ ಮುಂಚೆ 3-4 ಮೆಂಬರ್ಸ್ ಪೇಷಂಟ್ಸ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಅಲ್ಲಿ ಹೋದ್ವಿ, ಯಾವುದೂ ವರ್ಕ್ ಆಗಲಿಲ್ಲ. ಸೊ ಫೈನಲಿ ಒಂದು 6:30-6:45 ಅಷ್ಟರಲ್ಲಿ ಅಮ್ಮನ ಕರ್ಕೊಂಡು ಹೋದರು. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬರೀ ಹಾಸ್ಪಿಟಲ್ಸು ಡಯಾಗ್ನೋಸ್ಟಿಕ್ ಸೆಂಟರ್ಸೇ ಸುತ್ತಾ ಇದ್ದೀವಿ. ಫೈನಲಿ ನಾವು ಇಲ್ಲಿಗೆ ಬಂದಾಗ 4:30 ಆಗಿತ್ತು. ಸೊ ಇವಾಗ ಬಂದು 6:30ಗೆ ನಮ್ಮಮ್ಮನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇದು MRI ಮಾಡಿಸ್ತಾ ಇದ್ದೀವಿ. ಸೊ ಏನು ಪ್ರಾಬ್ಲಮ್ ಆಗಿತ್ತಂದರೆ, ನಮ್ಮಮ್ಮಂಗೆ ಮಂಡಿ ನೋವು ಅಂತ ಹೇಳಿ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸೊ ಮಂಡಿಯಲ್ಲಿ ನೀರಿದೆ. ಸೊ ನೀರು ತೆಗ್ಸಿದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ. ತಿಂಡಿ ಪೋತ ಗಂಡ ಮಿಟ್ ಮೈ ತಿಂಡಿ ಪೋತ ಗಂಡ ಭಾಳ ನನಗೆ ಇವಾಗ ಗ್ರೋಲ್ ತಿಂದೆ. ಬೇಡ ಬೇಡ, ಏನು ತಗೊಂಡು ಈಗ ಮನೆಗೆ ಹೋಗಿ ಏನು ತಿನ್ನಲ್ವಾ? ಮನೇಲಿ ತಿನ್ನೋದು ಹಿಂಗೆ ಡಯಟ್ ಮಾಡೋದು. ನಾನು ತಂದು ಕೊಟ್ಬಿಟ್ಟು ನೋಡು ಹೆಂಗೆ ಹೇಳ್ತಾ ಇರೋದು. ಇದು ಅಂತ ಏನು ಬಜ್ಜಿ ಇದು? ಬಾಳೆಕಾಯಿ ಬಜ್ಜಿ. ಕ್ಲಾಸ್ ಮಾಡಿ ಆಯಿತಾ. ಮಂಡಿಯಲ್ಲಿ ನೀರು ತೆಗ್ಸಿದ್ರೆ ಚೆನ್ನಾಗಿ ಓಡಾಡ್ಬೋದು ಮತ್ತು ಮಂಡಿ ನೋವು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಓಕೆ ಅಂತ ಮಂಡಿಯಲ್ಲಿ ಇರೋವಂಥ ನೀರನ್ನು ತೆಗ್ಸಿದ್ವಿ. ಬಟ್ ಅದು ತೆಗ್ಸಿ ನೆಕ್ಸ್ಟು ಅವತ್ತಿನ ಮಧ್ಯರಾತ್ರಿನೇ ಏನಾಗೋಯ್ತಂದರೆ ಅವ್ರಿಗೆ ಮೇಲೆ ಸೊಂಟ ಸೊಂಟದಿಂದ ಹಿಡಿದು ತೊಡೆವರೆಗೂ ಪೂರ್ತಿ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂತು. ನರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅವ್ರಿಗೆ ಒಂದು ಸೈಡ್ ಮಲ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಡಾಪ್ಲರ್ ಮತ್ತು MRI 2 ಮಾಡ್ಸೋಕ್ಕೆ ಹೇಳಿದ್ದಾರೆ. ನಂಗೆ ಇವೆಲ್ಲ ರೂಢಿ ಇಲ್ಲ, ಯಾವತ್ತೂ ನಾನು ಯಾರಿಗೂ ಮಾಡ್ಸೋಕ್ಕೂ ಬಂದಿರಲಿಲ್ಲ, ಇದೆಲ್ಲ ಗೊತ್ತೂ ಇರಲಿಲ್ಲ ನನಗೆ, ಫಸ್ಟ್ ಟೈಮು. ಸೊ ಡಾಪ್ಲರು ಬಿಡ್ದಿಲ್ಲ ಬರ್ಕೊಟ್ಟಿದ್ದಾರೆ. MRI ಮಾತ್ರ ಕಣ್ವಾಗಿ ಹೋಗಿ ಅಂತ ಹೇಳಿದ್ರು. ಕಣ್ವಾಗಿ ಹೋಗೋಕ್ಕೆ ಟೈಮ್ ಇರಲಿಲ್ಲ ನಮ್ಮ ಹತ್ರ. ಸೊ ಹಾಗಾಗಿ ಇಲ್ಲೇ ಬರ್ಕೊಡಿ ರಾಮನಗರದಲ್ಲೇ ಅಂತ ಕೇಳಿದಾಗ ಇಲ್ಲಿ ರೆಫರ್ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ತುಂಬ ಪೇಷಂಟ್ಸ್ ಇದ್ದರು. ಇವಾಗ ಅಮ್ಮ ಹೋಗಿದ್ದಾರೆ, ನೋಡಬೇಕು. ಇನ್ನು ಒಳಗೋಗಿ ಬರೋದೇ ಒಂದು 30-40 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸೊ ನೋಡೋಣ ಏನು ಹೇಳ್ತಾರೋ. ಈ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗಿ ನಮ್ಮ ಡಾಕ್ಟರ್ ಹತ್ರ ತೋರಿಸಿ ಏನು ಅಂತ ಕೇಳಿ, ಇಫ್ ಅದೆಲ್ಲ ಓಕೆ ಇದ್ದರೆ, ನಾನು ಮೊದಲೇ ಹೇಳ್ದಂಗೆ ಮಂಡಿಗೆ ಏನು ಗ್ಲೂ ಇಲ್ಲ ಅದು, ಮತ್ತು ಒಂದು ಏನು ಇಂಜೆಕ್ಷನ್ ಕೊಡ್ತೀವಿ ಅಂತ ಅದು ಮೊದಲೇ ಡಿಸೈಡ್ ಆಗಿತ್ತು ಟ್ರೀಟ್ಮೆಂಟು. ಬಟ್ ಈ ನೋವಿಂದ ಡಿಲೇ ಆಗಿದೆ ಅಷ್ಟೇ. ಸೊ ನೋಡೋಣ ಏನಾಗುತ್ತೋ. ನಾನು ನಮ್ಮ ಮನೆಯವರು ವೆಯ್ಟ್ ಮಾಡ್ತಾಯಿದ್ದೀವಿ.
ನಮ್ಮಮ್ಮ ಬಂದ ಮೇಲೆ ರಿಪೋರ್ಟ್ ಚಿಕ್ಕದ ಮೇಲೆ ಇನ್ನೊಂದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಬೇಕು, ಅಲ್ಲಿ ಡಾಪ್ಲರ್ ಮಾಡ್ತಾರೆ. ಸೊ ಅದಾದಮೇಲೆ ನಮ್ಮ ಡಾಕ್ಟ್ರ್ ಹತ್ರ ತೊಗೊಂಡೋಗ್ಬೇಕು. ಬನ್ನಿ ಹೋಗೋಣ. ಸೊ ಎಲ್ಲ ಮುಗಿದ್ಮೇಲೆ ಅಲ್ಲಿ ನಮಗೆ ರಿಪೋರ್ಟಿಗೆ ಪ್ರಾಬ್ಲಮ್ ಆಯಿತು, ರಿಪೋರ್ಟ್ ಲೇಟ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಮ್ಗೆ ಅದೇ ದಿನ ರಿಪೋರ್ಟ್ ಸಿಗಬೇಕಾಗಿದ್ದರಿಂದ ನಾನು ಅಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ತಗೊಬಿಟ್ಟು ಬಂದೆ. ಸೊ ನೆಕ್ಸ್ಟು ಮತ್ತೆ ಬಿಡ್ದಿ ಕರ್ಕೊಂಬಂದಿದ್ದೀನಿ ಡಾಪ್ಲರ್ ಮಾಡಿಸೋದಕ್ಕೆ. ಸೊ ನನಗೆ ಅನಿಸಿದ್ದು ಒಂದೇ, ಈ ಏಜಲ್ಲಿ ಸ್ಪೆಷಲಿ ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ 90s ಕಿಡ್ಸ್ಗೆ. ಒಂದು ಕಡೆ ಅಫ್ಕೋರ್ಸ್ ಮದುವೆ ಆಗಿರುತ್ತೆ, ಇನ್ನೊಂದು ಕಡೆ ಅಪ್ಪ ಅಮ್ಮಂಗೆ ವಯಸ್ಸಾಗ್ತಾಯಿದೆ, ಅವ್ರ ವೃದ್ಧಾಪ್ಯ ನೋಡೋದೇ ಒಂಥರ ಮನ್ಸಿಗೆ ತುಂಬಾ ಹಿಂಸೆ ಅನಿಸುತ್ತೆ. ನಾವು ಆಡಿ ನೋಡಿ ಬೆಳೆದಿರೋ ಅಪ್ಪ ಅಮ್ಮಂಗೆ ವಯಸ್ಸಾಗ್ತಾಯಿದೆ ಅಂದರೆ ಅದು ನಿಜವಾಗ್ಲೂ ಹರ್ಟ್ಫುಲ್ ಅಂತಲೇ ಹೇಳ್ಬೋದು. ಸೊ ಅದು ನನಗೆ ಜಾಸ್ತಿ ಮೈಂಡಲ್ಲಿ ಕುತ್ಕೊಬಿಟ್ಟಿದೆ, ಹೀಗೆ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಮತ್ತು ನಮ್ಮ ಅಪ್ಪ ಅಮ್ಮ ನಾವು ಚಿಕ್ಕವರಿದ್ದಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಬೆಳೆಸಿರ್ತಾರೆ, ಅವ್ರಿಗೆ ಹಿಂಗಾಗುತ್ತಲ್ಲ ಅನ್ನೋದು ಒಂದ್ಸರಿ ಮೈಂಡಿಗೆ ತಗೊಬಿಟ್ರೆ ತುಂಬ ಚಿಂತೆ ಮಾಡೋ ಥರ ಆಗುತ್ತೆ. ಇನ್ನೊಂದು ಕಡೆ ಜೀವನದಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ, ಇನ್ನೊಂದು ಕಡೆ ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಒಂಥರ ಅನಿಸುತ್ತೆ, ಅದೊಂಥರ ಹೇಳ್ಕೊಳಕ್ಕಾಗ್ದಿರೋಂಥ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಾವು ರಿಪೋರ್ಟ್ ತೋರಿಸ್ಕೊಂಡು ಮಧ್ಯರಾತ್ರಿ 11:30ವರೆಗೂ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಮಕ್ಕಳು ಮನೇಲಿ ಇದ್ದಿದ್ದರಿಂದ ಟ್ರೀಟ್ಮೆಂಟ್ನ ನಾವು ಮನೆಗೆ ಬರ್ಸ್ಕೊಂಬಂದು 3 ಡೇಸ್ ಪೂರ್ತಿ ಏನು ಆ್ಯಂಟಿಬಯೋಟಿಕ್ ತೊಗೋಬೇಕಂತ ಹೇಳಿದ್ರಿಂದ, ಮತ್ತು ಅಮ್ಮನ ಕೈಕಾಲು ಪೂರ್ತಿ ಊತ ಇದ್ದಿದ್ದರಿಂದ 3 ಡೇಸ್ ಪೂರ್ತಿ ಮೆಡಿಸಿನ್ ತಗೊಂಡು ಮನೆಗೆ ತೊಗೊಂಬಂದು ಹಾಕ್ಕೊಂಡ್ವಿ. ಸೊ ಈ ಥರ ಅಂದರೆ IV ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ, ಮಿಕ್ಸ್ ಮಾಡಿ ಹಾಕಬೇಕು. ನಮ್ಮ ಮನೆಯವರು ನಮ್ಮ ಮಾವನೋ ಯಾರಾದರೂ ಒಬ್ಬರು ಹಾಕ್ತಾರೆ IV ಇಂಜೆಕ್ಷನ್ನ. ಯೂಶ್ವಲಿ ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೂ 3 ಡೇಸ್ ಏನು IV ಇಂಜೆಕ್ಷನ್ನ ಬೆಳಗ್ಗೆ ಸಂಜೆ ಹಾಕಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ಅದನ್ನು ನಾವು ಮನೆಗೆ ತೊಗೊಬಿಟ್ಟು ಬಂದು ಹಾಕೋತೀವಿ. ಸೊ ಅಮ್ಮಂಗೆ ಇಷ್ಟಾದರೂ ಕಾಲು ನೋವು ಕಮ್ಮಿ ಆಗಿರಲಿಲ್ಲ. 1 ಡೇ 1.5 ಇಂಜೆಕ್ಷನ್ ಅಂದರೆ 3 ಕೋರ್ಸ್ ಇಂಜೆಕ್ಷನ್ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆಯಿತು. ಆಮೇಲೆ ಅದು ಕಂಪ್ಲೀಟಾಗಿ ಊತ ಕೂಡ ಕಡಿಮೆ ಆದಮೇಲೆ ಅವರು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು. ಸೊ ಕಂಪ್ಲೀಟ್ 3 ಡೇಸು ಪಾಪ ನಮ್ಮಮ್ಮಂಗೆ ಕೆಲ್ಸಕ್ಕೆ ಹೋಗಬೇಕು, ಇನ್ನೇನು 4-5 ತಿಂಗಳಿದೆ ಅವ್ರಿಗೆ ರಿಟೈರ್ಮೆಂಟ್ಗೆ. ಸೊ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದು, ಬಟ್ ಆಗಲ್ಲ ಕಾಲು ಅನ್ನೋದು ಅದೊಂದು ಪ್ರಾಬ್ಲಮ್ಮು. ಸೊ ನೋಡಿ ಕಳ್ಸೋಕ್ಕೆ ನಮಗೂ ಬೇಜಾರು. ಕಂಪ್ಲೀಟಾಗಿ ವಾಸಿ ಆಗಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಅದೇನೆಲ್ಲ ಆಯಿತು ಅನ್ನೋದು ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫೈನಲಿ 3 ದಿನ ಆದಮೇಲೆ ನಾನು ಮತ್ತೆ ಅಮ್ಮನ ಆಪ್ರೇಷನ್ಗೆ ಕರ್ಕೊಂಬಂದಿದ್ದೀನಿ. ಗೈಸ್ ಇದು ಆಫ್ಟರ್ 3 ಡೇಸ್ ವ್ಲಾಗು ಹಾಸ್ಪಿಟಲ್. ಗೈಸ್ ಇದು ಆಫ್ಟರ್ 3 ಡೇಸ್ ಅಬ್ಸರ್ವೇಷನಲ್ಲಿ ಇಂಜೆಕ್ಷನ್ಗೆ ಅಂತ ಇಟ್ಟಿದ್ರಲ್ಲ, ಸೊ ಅದಾದಮೇಲೆ 3 ದಿನ ಬಿಟ್ಟು ಮತ್ತೆ ಬರೋಕ್ಕೆ ಹೇಳಿದರು. ಸೊ ಇವತ್ತು ನಮ್ಮ ಆಪ್ರೇಷನ್ ಥಿಯೇಟರ್ ಮುಂದೆ ನಾನು ಒಬ್ಬಳೇ ಕೂತಿದ್ದೀನಿ. ಆ್ಯಕ್ಚುಲಿ ಭಯ ಆಗ್ತಿದೆ, ಏನಾಗುತ್ತೋ ಏನೋ ಅಂತ. ನಮ್ಮಮ್ಮ ಫಸ್ಟೇ ಅಂದರೆ ನೋವಿಗೆ ರೆಸಿಸ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಭಯ ಆಗ್ತಿದೆ, ಏನು ಹೇಳ್ತಾರೋ ಅದಾದಮೇಲೆ ಏನು ಎಫೆಕ್ಟ್ಸ್ ಇರುತ್ತೋ ಅಂತ ನೋಡಿ. ಸೊ ಇವತ್ತಿನ ಟ್ರೀಟ್ಮೆಂಟ್ ಬಂದು ಮಂಡಿಲಿ ಇನ್ನೂ ಸ್ವಲ್ಪ ನೀರಿದೆ, ಸೊ ಅದನ್ನು ರಿಮೂವ್ ಮಾಡಿ ಜೊತೆಗೆ ಜೆಲ್ಲು ಮತ್ತು ಒಂದು ಏನು ಇಂಜೆಕ್ಷನ್ ಹಾಕ್ತಾರೆ. ಸೊ ಓಟಿಲಿದ್ದಾರೆ, ಯಾರು ಒಳಗಡೆ ಹೋಗೋಂಗಿಲ್ಲ. ನಮ್ಮ ಮಾವ ನಮ್ಮ ಮನೆಯವ್ರು ಕೆಳಗಡೆ ಇದ್ದಾರೆ, ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ.